ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಮತ್ತೆ ಬಂದಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ. ಇವತ್ತಿನ ನಮ್ಮ ಕಥೆ, ನಮ್ಮತನವನ್ನು ನಾವು ಯಾವ ರೀತಿ ಕಂಡ್ಕೋಬೇಕು. ನಮ್ಮತನ, ನಮ್ಮ ಒರಿಜಿನಲ್ ಐಡೆಂಟಿಟಿ, ನಮ್ಮ ಗುರುತು. ಎಷ್ಟೊಂದು ಸಲ ನಾವು ಮತ್ತೊಬ್ಬರನ್ನು ಕಾಪಿ ಮಾಡ್ತೀವಿ, ಮತ್ತೊಬ್ಬರನ್ನ ಅನುಕರಣೆ ಮಾಡ್ತೀವಿ. ಆ ಅನುಕರಣೆ ಮಾಡುವ ಭರದಲ್ಲಿ ನಾವು ನಮ್ಮತನವನ್ನು ಕಳ್ಕೊಂಡು ಬಿಡ್ತೀವಿ. ಟ್ಯಾಲೆಂಟನ್ನು ಯಾವ ರೀತಿ ನಾವು ಕಂಡುಹಿಡಿಬಹುದಾಗಿದೆ, ಯಾವ ರೀತಿ ಗುರುತಿಸಬಹುದಾಗಿದೆ ಮತ್ತು ಯಾವ ರೀತಿ ನಮ್ಮನ್ನು ನಾವು ಒಂದು ಹೊಸ ವ್ಯಕ್ತಿಯನ್ನಾಗಿ ರೂಪಿಸಿಕೊಳ್ಳಬಹುದಾಗಿದೆ, ಅದರ ಬಗ್ಗೆ ಇವತ್ತಿನ ಸಣ್ಣ ಕಥೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ಕಾಡಿನಲ್ಲಿ ಒಂದು ಸಿಂಹ ತನ್ನ ಮರಿಗೆ ಜನ್ಮ ನೀಡಿ, ಜನ್ಮದ ನಂತರ ಸಿಂಹ ತೀರೋಗ್ಬಿಡುತ್ತೆ. ಆ ಮರಿ 3-4 ದಿವಸ ಹಾಗೆ ಉಪವಾಸವಾಗಿ ಅಲ್ಲಿ ಬಿದ್ದಿರುತ್ತೆ, ಯಾರೂ ನೋಡಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಕುರಿ ಕಾಯುವಂಥ ಕುರಿಗಾರ ಅಲ್ಲಿ ಕುರಿಗಳನ್ನು ಮೇಯಿಸ್ತಾ ಆ ಹಾದಿಯಿಂದ ಹೋಗ್ತಾ ಇರ್ತಾನೆ. ಆ ಮರಿಯನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ಇಷ್ಟೊಂದು ಚಿಕ್ಕ ಮರಿ, ಇದನ್ನು ಯಾರು ಈ ರೀತಿ ಕಾಡಿನಲ್ಲಿ ಬಿಟ್ಟು ಹೋಗಿದ್ದಾರೆ, ಇದರ ತಾಯಿಯಲ್ಲಿದೆ. ಅವನು ಒಂದು ಸಲ ವಿಚಾರ ಮಾಡ್ತಾನೆ. ಆಮೇಲೆ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ, ಈ ಮರಿಯನ್ನು ನಾನು ಸಾಕ್ತೀನಿ ಅಂತ. ಆ ಸಿಂಹದ ಮರಿಯನ್ನು ತನ್ನ ಜೊತೆ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅದನ್ನು ತುಂಬ ವಿಶೇಷ ಕಾಳಜಿಯಿಂದ ಅದನ್ನು ಬೆಳೆಸ್ತಾನೆ. ಆ ಸಿಂಹದ ಮರಿ ಕುರಿಗಳೊಂದಿಗೆ, ಮೇಕೆಗಳೊಂದಿಗೆ ಆಟ ಆಡ್ತಾ, ಅದೇ ರೀತಿ ಹಾಲು ಕುಡಿತಾ, ಅದೇ ರೀತಿ ಸಸ್ಯಾಹಾರವನ್ನು ಸೇವನೆ ಮಾಡ್ತಾ ಮಾಡ್ತಾ ಕುರಿಗಳ ಜೊತೆ ಬೆಳೀತಾ ಬೆಳೀತಾ ಒಂದಿನ ದೊಡ್ಡದಾಗ್ಬಿಡುತ್ತೆ. ಆದರೆ ಅದನ್ನು ನೋಡೋಕ್ಕೆ ಸಿಂಹ ಆದರೂ ಅದರ ಸ್ವಭಾವ ಮಾತ್ರ ತುಂಬ ಮೃದುವಾಗಿರುತ್ತೆ. ಅದು ಮನುಷ್ಯರ ಜೊತೆ ಬೆರೆತು ಹೋಗಿಬಿಟ್ಟಿರುತ್ತೆ, ಮೇಕೆಗಳ ಜೊತೆ ಆಟ ಆಡ್ತಿರುತ್ತೆ. ಅದಕ್ಕೆ ಸಿಂಹದ ನಿಜವಾದ ಗುರುತು ಗೊತ್ತಿರಲ್ಲ, ಯಾಕಂದರೆ ಅದು ಮೇಕೆಗಳ ಜೊತೆ ದೊಡ್ಡದಾಗಿರುತ್ತೆ. ಅದೇ ರೀತಿ ಒಂದಿನ ಮೇಕೆಗಳ ಜೊತೆ ಆಟ ಆಡ್ತಾ ಆಡ್ತಾ ಇರಬೇಕಾದ್ರೆ ಒಂದು ಅರಣ್ಯದಲ್ಲಿ ಅದು ಕಳ್ಕೊಂಡು ಬಿಡುತ್ತೆ. ಕಳ್ಕೊಂಡಾಗ ಅದಕ್ಕೆ ತುಂಬ ಆತಂಕ, ತುಂಬ ಅಂಜಿಕೆ ಆಗುತ್ತೆ. ಸಿಂಹ ಕಾಡಿನಲ್ಲಿ ಕಳ್ಕೊಂಡು ಎಲ್ಲ ಕಡೆ ಓಡಾಡ್ತಿರ್ಬೇಕಾದ್ರೆ ಒಂದು ಜಿಂಕೆ ಅದರ ಕಣ್ಣಿಗೆ ಬೀಳುತ್ತೆ. ಜಿಂಕೆ ಸಿಂಹನ ನೋಡಿದ ತಕ್ಷಣ ಓಡೋಕ್ಕೆ ಶುರು ಮಾಡುತ್ತೆ. ಸಿಂಹಕ್ಕೆ 1 ನಿಮಿಷ ದಿಗ್ಭ್ರಮೆ, ಯಾಕೆ ಈ ಎಲ್ಲ ಪ್ರಾಣಿಗಳು ನನ್ನನ್ನು ನೋಡಿ ಅಷ್ಟೊಂದು ದೂರ ಓಡ್ತಾ ಇದ್ದಾವೆ, ಅಷ್ಟೊಂದು ಜೋರಾಗಿ ಕಿರುಚ್ತಾ ಇದ್ದಾವೆ. ಕೋತಿಗಳು ಕಿರುಚ್ತಾ ಇರ್ತವೆ, ಪಕ್ಷಿಗಳು ಚೀರಾಡ್ತಿರ್ತವೆ. ಎಷ್ಟು ಜೋರಾಗಿ ಸಿಂಹ ಅಂಜಿ ಓಡೋಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಅಂಜಿ ಬೇರೆ ಪ್ರಾಣಿಗಳು ಓಡೋಕ್ಕೆ ಶುರು ಮಾಡುತ್ತವೆ. ಸಿಂಹಕ್ಕೆ ಒಂದು ಕ್ಷಣ ಕನ್ಫ್ಯೂಷನ್, ತುಂಬ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಈ ರೀತಿ ನನ್ನನ್ನು ನೋಡಿ ಎಲ್ಲ ಪ್ರಾಣಿಗಳು ಓಡ್ತಾ ಇದ್ದಾವೆ. ಇದೇ ರೀತಿ ಓಡ್ತಾ ಓಡ್ತಾ ಮುಂಜಾನೆ ಹಿಡಿದು ಸಂಜೆವರೆಗೂ ಕಾಡಿನ ಸುತ್ತಮುತ್ತ ಓಡಾಡ್ತಾ ಓಡಾಡ್ತಾ ಅದಕ್ಕೆ ದಣಿವಾಗಿ, ಬಾಯಾರಿಕೆ ಆಗಿ ಒಂದು ಕೊಳದ ಹತ್ರ ಸಿಂಹ ಬರುತ್ತೆ. ಅದಕ್ಕೆ ನೀರಡಿಕೆ ಆಗಿರುತ್ತೆ. ಆ ಕೊಳದಲ್ಲಿ ನೀರು ಕುಡಿಬೇಕಾದ್ರೆ ಸಿಂಹ ನೀರು ಕುಡಿತಾ ಇರುತ್ತೆ. ನೀರು ಕುಡಿಬೇಕಾದ್ರೆ ಆ ನೀರಿನಲ್ಲಿ ತನ್ನ ರೂಪ ಕಂಡು ಒಂದು ಕ್ಷಣ ಗಾಬರಿ ಆಗಿಬಿಡುತ್ತೆ. ನಾನು ಇಷ್ಟೊಂದು ಭಯಂಕರವಾಗಿ, ಇಷ್ಟೊಂದು ಗಾಂಭೀರ್ಯವಾಗಿ ಕಾಣ್ತೀನ ಅಂತ ಅದಕ್ಕೆ ಒಂದು ಸಲ ದಿಗ್ಭ್ರಮೆ ಆಗುತ್ತೆ. ಆವಾಗ ಅದರ ನಿಜ ರೂಪ ಕಂಡು ಏನೋ ಒಂದು ಸಣ್ಣ ಸಂಚಲನ ಆಗುತ್ತೆ. ಅದರ ಶರೀರದಲ್ಲಿ ಒಂದು ದೊಡ್ಡ ಕಿರುಚಾಟ ಮಾಡುತ್ತೆ ಸಿಂಹ. ಮಾಡಿದಾಗ ಆ ಕಿರುಚಾಟದ ಧ್ವನಿ ಸುತ್ತಮುತ್ತ 5-6 ಕಿಲೋಮೀಟರ್ವರೆಗೂ ಅದರ ಘರ್ಜನೆ ಕೇಳುತ್ತೆ. ಮೊದಲ ಸಲ ಸಿಂಹ ಮನಸ್ಸು ಬಿಚ್ಚಿ ಘರ್ಜನೆ ಮಾಡಿರುತ್ತೆ. ಅದರ ಅನುಭವ ಅದಕ್ಕೆ ಫಸ್ಟ್ ಟೈಮ್ ಆಗಿರುತ್ತೆ. ಆವಾಗ ಅದಕ್ಕೆ ಸಣ್ಣ ಒಂದು ಹಿಂಟ್ ಸಿಗುತ್ತೆ, ನಾನು ಈ ಕಾಡಿನ ರಾಜ, ನಾನು ಹುಟ್ಟಿರೋದು ಘರ್ಜನೆ ಮಾಡೋದಕ್ಕಾಗಿ, ನಾನು ಹುಟ್ಟಿರೋದು ಗಂಭೀರವಾಗಿ ನಡೆಯೋದಕ್ಕಾಗಿ. ಈ ಥರ ಘರ್ಜನೆ ಮಾಡುತ್ತೆ. ಇನ್ನೊಂದು ಸಲ ಗರ್ಜನೆ ಮಾಡುತ್ತೆ. ಅಷ್ಟರಲ್ಲಿ ಒಂದು ಜಿಂಕೆ ಬರುತ್ತೆ.
ಆ ಜಿಂಕೆಯನ್ನು ಬೇಟೆ ಆಡುವ ಮನಸ್ಸು ಸಿಂಹದಲ್ಲಿ ಒಂದು ಆಸೆ ಹುಟ್ಟುತ್ತೆ. ಆ ಆಸೆ ಹುಟ್ಟಿದಾಗ ಸಿಂಹ ತನ್ನ ಜೀವನದಲ್ಲಿ ಮೊದಲನೇ ಬಾರಿ ಬೇಟೆಯಾಡುತ್ತೆ. ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇಟೆಯಾಡುತ್ತೆ. ಆ ಬೇಟೆಯಾಡುವ ಮುಂದಿನ ಅದರ ಖುಷಿ, ಅದರ ಒಂದು ಹೊಸ ಅನುಭವ ಸಿಂಹವನ್ನು ಹೊಸ ಲೋಕಕ್ಕೆ ಪರಿಚಯಗೊಳಿಸುತ್ತೆ. ಆವಾಗ ಸಿಂಹ ಅದರ ಬೇಟೆಯಾಡಿ ಮೊದಲ ಸಲ ತನ್ನ ಬೇಟೆಯ ರುಚಿ ನೋಡುತ್ತೆ. ಮೊದಲ ಸಲ ತನ್ನ ಗಾಂಭೀರ್ಯವನ್ನು, ತನ್ನ ಧೈರ್ಯವನ್ನು ಅದು ಕಂಡುಕೊಳ್ಳುತ್ತೆ. ಅದಾದ ಮೇಲೆ ಸಿಂಹಕ್ಕೆ ಬೇರೆ ಲೋಕ ಓಪನ್ ಆಗಿಬಿಡುತ್ತೆ. ಆವಾಗ ಅದಕ್ಕೆ ತನ್ನ ನಿಜವಾದ ಗುಣದ ಪರಿಚಯವಾಗುತ್ತೆ. ಅದೇ ರೀತಿ ನಾವು ಕೂಡ ಎಷ್ಟೊಂದು ಸಲ ನಮ್ಮ ಒರಿಜಿನಾಲಿಟಿಯನ್ನು ಬಿಟ್ಟು ಬೇರೆಯವರನ್ನು ಅನುಕರಣೆ ಮಾಡೋಕ್ಕೆ ನಾವು ಹೋಗ್ತೀವಿ. ವೈಚಾರಿಕತೆಯಾಗಿ ನೋಡೋದಾದರೆ ಒಂದೇ ಥರದ ಅಂಗಿ ಎಲ್ಲರಿಗೂ ಫಿಟ್ ಆಗಲ್ಲ. ಒಂದೇ ಥರದ ಶೂಸ್ಗಳು ಎಲ್ಲರಿಗೂ ಫಿಟ್ ಆಗಲ್ಲ. ಪ್ರತಿಯೊಬ್ಬರ ಸೈಜ್ ಬೇರೆ ಇರುತ್ತೆ. ಪ್ರತಿಯೊಬ್ಬರ ರುಚಿ ಬೇರೆ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರ ಸಾಮರ್ಥ್ಯ ಬೇರೆ ಇರುತ್ತೆ. ಸೊ ನಮ್ಮನ್ನು ನಾವು ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಓರೆಗೆ ಹಚ್ಚಿದಾಗ ನಾವು ನಮ್ಮ ಸ್ವಂತ ಸ್ವಭಾವವನ್ನು, ಸ್ವಂತ ನಮ್ಮ ವಿಶೇಷವಾದಂಥ ಗುಣವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಸೊ ಇವತ್ತಿನ ಸ್ಟೋರಿಯ ಸಮರಿ ಏನಂದರೆ, ಬಿ ಒರಿಜಿನಲ್, ಡೋಂಟ್ ಬಿ ಎ ಜೆರಾಕ್ಸ್. ನಾವು ಪ್ರತಿಯೊಬ್ಬರು ಒರಿಜಿನಲ್ ಆಗಿ ಹುಟ್ಟಿದ್ದೀವಿ. ಪ್ರತಿಯೊಬ್ಬರು ನಾವು ಯಾರನ್ನೂ ಅನುಕರಣೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲರಿಂದ ಕಲಿಯೋಣ, ಆದರೆ ನಾವು ನಮ್ಮ ವಿಶೇಷವಾದ ಹಾದಿಯಲ್ಲಿ ಸಾಗೋಣ. ನಮ್ಮ ವಿಶೇಷ ಗುರುತನ್ನು ಈ ಜಗತ್ತಲ್ಲಿ ಬೀರೋಣ ಅಂತ ನಾನು ಮಾತನ್ನು ಹೇಳ್ತೀನಿ. ಇಂಥದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ಮತ್ತೆ ಬರ್ತೀನಿ. ನಿಮಗೆಲ್ರಿಗೂ ತುಂಬ ವಿನಯ ಪ್ರಾರ್ಥನೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಥೆಗಳೊಂದಿಗೆ, ಒಳ್ಳೊಳ್ಳೆ ವಿಚಾರಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.